ತುಮಕೂರಿಗೆ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ವಾಗತ ಕಮಾನು. ಕೇಂದ್ರ ಸಚಿವ ಸೋಮಣ್ಣ ಭೇಟಿ ಮಾಡಿದ ಪರಮೇಶ್ವರ್. ಬೆಂಗಳೂರಿನಿಂದ ತುಮಕೂರಿಗೆ ಬರುವ ವೇಳೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೃಹತ್ ಸ್ವಾಗತ ಕಮಾನು ನಿರ್ಮಿಸಲು ಜಿಲ್ಲಾಡಳಿತ ನಿರ್ಧರಿಸಿದೆ. ಇದಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅನುಮತಿ ಸಿಗದ ಕಾರಣ ಇಂದು ಗೃಹ ಮತ್ತು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಅವರು ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಮನೆಗೆ ಭೇಟಿಯನ್ನ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ. ಹೌದು, ತುಮಕೂರು ನಗರ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿಯೇ ಇರುವುದರಿಂದ ಪ್ರಯಾಣದ ವೇಳೆ ತುಮಕೂರು ಪಾಸ್ ಆಗಿದ್ದೇ ಗೊತ್ತಾಗೋದಿಲ್ಲ. ಕಣ್ಮುಚ್ಚಿ ಕಣ್ಬಿಡೋದ್ರೊಳಗೆ ತುಮಕೂರು ಪಾಸ್ ಆಗ್ಬಿಡುತ್ತೆ. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಬೃಹತ್ ಸ್ವಾಗತ ಕಮಾನು ನಿರ್ಮಿಸಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಅನ್ನೋ ಕಾರಣದಿಂದ ಸಚಿವ ಪರಮೇಶ್ವರ್ ಅವರು ಇದಕ್ಕೆ ವಿಶೇಷ ಆಸಕ್ತಿಯನ್ನ ತೋರ್ತಿದ್ದಾರೆ. ಇದಕ್ಕಾಗಿ ಸ್ಮಾರ್ಟ್ ಸಿಟಿ ವತಿಯಿಂದ 5 ಕೋಟಿ ರೂಪಾಯಿ ಹಣವನ್ನ ಕೂಡ ಒದಗಿಸಿಕೊಂಡಿದ್ದಾರೆ. ಆದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಸ್ಥಳೀಯ ನಿರ್ದೇಶಕರು ಈ ಸ್ವಾಗತ ಕಮಾನು ನಿರ್ಮಾಣಕ್ಕೆ ಅನುಮತಿ ನೀಡಿರಲಿಲ್ಲ. ಹೀಗಾಗಿ ಕೇಂದ್ರ ಸಚಿವ ಸೋಮಣ್ಣ ಅವರ ನಿವಾಸಕ್ಕೆ ಭೇಟಿಯನ್ನ ನೀಡಿ ಅವರ ಮೂಲಕ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಮನವಿಯನ್ನ ಕಳಿಸಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಸಚಿವ ಪರಮೇಶ್ವರ್, ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸ್ವಾಗತ ಕಮಾನು ನಿರ್ಮಿಸಲು ಸ್ಮಾರ್ಟ್ ಸಿಟಿಯಿಂದ 5 ಕೋಟಿ ರೂಪಾಯಿ ಒದಗಿಸಿಕೊಂಡಿದ್ದೇವೆ. ರಾಷ್ಟ್ರೀಯ ಹೆದ್ದಾರಿಯನ್ನ ಸ್ಥಳೀಯ ನಿರ್ದೇಶಕರು ಆಗುವುದಿಲ್ಲ ಎಂದು ನಮಗೆ ತಿಳಿಸಿದ್ರು. ಇದಕ್ಕೆ ಕೇಂದ್ರ ಸರ್ಕಾರದ ಅನುಮತಿಯಾಗಬೇಕಾಗಿದೆ. ಕೇಂದ್ರದ ಸಚಿವರಾದ ವಿ ಸೋಮಣ್ಣನವರು ನಮ್ಮ ಜಿಲ್ಲೆಯ ಸಂಸದರು. ಹೀಗಾಗಿ ಸೋಮಣ್ಣ ಅವರ ಮೂಲಕ ಕೇಂದ್ರದ ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿ ಅವರಿಗೆ ಮನವಿಯನ್ನ ಮಾಡಿ ಅನುಮತಿಯನ್ನ ಕೊಡಿಸುವಂತೆ ಕೇಳಿದ್ದಾನೆ. ಅನುಮತಿ ಕೊಟ್ಟರೆ ತುಮಕೂರಿನ ಆರಂಭದಲ್ಲಿ ಸ್ವಾಗತ ಕಮಾನು ನಿರ್ಮಿಸುತ್ತೇವೆ ಎಂದಿದ್ದಾರೆ. ಇವತ್ತು ಬೆಳಿಗ್ಗೆ ಕೇಂದ್ರದ ಸಚಿವರು ತುಮಕೂರಿನ ಸಂಸದರು ಆಗಿರ್ತಕ್ಕಂಥ ಮಾನ್ಯ ಸೋಮಣ್ಣನವರನ್ನು ಭೇಟಿ ಮಾಡಿದ್ದೆ. ಉದ್ದೇಶ ತುಮಕೂರಿನಲ್ಲಿ ನ್ಯಾಷನಲ್ ಹೈವೇನಲ್ಲಿ ತುಮಕೂರಿಗೆ ಒಂದು ಆರ್ಚ್ ಹಾಕಬೇಕು ಅಂತ ಹೇಳಿ ನಾವು ಸ್ಮಾರ್ಟ್ ಸಿಟಿ ವತಿಯಿಂದ ಅದಕ್ಕೆ ಹಣವನ್ನು ಒದಗಿಸ್ಕೊಂಡಿದ್ದೇವೆ. ಕೇಂದ್ರ ಸರ್ಕಾರದ ಅನುಮತಿ ಆಗಬೇಕು. ಅವರು ಸ್ಥಳೀಯವಾಗಿ ಇರ್ತಕ್ಕಂಥ ಡೈರೆಕ್ಟ್ರು ಆಗೋದಿಲ್ಲ ಹಾಗೆ ಅಂಥೇಳಿ ನಮಗೆ ತಿಳಿಸಿದ್ರು. ಹಾಗಾಗಿ ಮಾನ್ಯ ಕೇಂದ್ರ ಸಚಿವರಿದ್ದಾರೆ ಮತ್ತು ನಮ್ಮ ಜಿಲ್ಲೆಯ ಸಂಸದರು ಕೂಡ ಅವರೇ ಇರೋದ್ರಿಂದ ಮಾನ್ಯ ಗಡ್ಕರಿ ಅವರಿಗೆ ಏನು ಕೇಂದ್ರದ ಸಚಿವರಿದ್ದಾರೆ ಅವರಿಗೆ ಮನವಿಯನ್ನು ಸೋಮಣ್ಣ ಅವ್ರ ಮೂಲಕ ಕೊಟ್ಟು ಅನುಮತಿಯನ್ನು ಕೊಡಿಸ್ಬೇಕು ಅಂತ ಹೇಳಿ ಕೇಳೋದಕ್ಕೆ ಹೋಗಿದ್ದೆ. ಯಾಕೆಂದರೆ ನಮಗೆ ಅನೇಕ ಕೇಂದ್ರದ ಯೋಜನೆಗಳು ನಮಗೆ ಆಗಬೇಕಾಗಿದೆ. ಅದೇ ಪ್ರಕಾರ ಕುಡಿಯೋ ನೀರಿಗೆ ಅನೇಕ ಯೋಜನೆಗಳು ಕೇಂದ್ರ ಸರ್ಕಾರಕ್ಕೆ ಹೋಗಿದೆ. ನಮ್ಮ ಜಿಲ್ಲೆ ನಮ್ಮ ತಾಲೂಕು ಸೇರಿ ಹೋಗಿದೆ. ಅದನ್ನು ಕೂಡ ಮಂಜೂರು ಮಾಡಿ ಕೊಡಿಸ್ಬೇಕು ಅಂತ 2 ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ನಾನು ಅವರೇ ಬರ್ತೀನಿ, ನಾನು ನಮ್ಮ ಮನೆಗೆ ಬರ್ತೀನಿ ಅಂದರು. ಇಲ್ಲ, ನೀವು ಕೇಂದ್ರ ಸಚಿವರಿದ್ದೀರಿ ಅಂತ ಹೇಳಿ ನಾನೇ ಹೋಗಿದ್ದೆ. ಅದನ್ನು ಅವರ ರೆಪ್ರೆಸೆಂಟೇಷನ್ಗಳನ್ನು ಕೊಟ್ಟು ಬಂದಿದೆ. ಅನುಮತಿಯನ್ನು ಕೊಟ್ಟರೆ ನಾವು ಅಲ್ಲಿ ನಮ್ಮ ತುಮಕೂರಿಗೆ ಎಂಟ್ರೆನ್ಸಲ್ಲಿ, ಯಾಕೆಂದರೆ ತುಮಕೂರು ಏನಾಗಿದೆ ಸೈಡಿಗೆ ನ್ಯಾಷನಲ್ ಹೈವೇ ಸೈಡಿಗೆ ಇರೋದ್ರಿಂದ ಕಣ್ಣು ತೆಗೆಯೋದ್ರೊಳಗೆ ತುಮಕೂರು ಹೋಗ್ಬಿಡುತ್ತೆ. ಮುಂದಕ್ಕೆ ಯಾರಿಗೂ ಗೊತ್ತೇ ಆಗೋದಿಲ್ಲ ತುಮಕೂರು ಇದೆ ಅಂತ. ಅದಕ್ಕಾಗಿ ಸ್ವಲ್ಪ ಅಲ್ಲಿ ಒಂದು ಆರ್ಚ್ ಹಾಕಿದರೆ ವೆಲ್ಕಮ್ ಟು ತುಮಕೂರು ಅಂತೇಳಿ ಅಟ್ಲೀಸ್ಟ್ ತುಮಕೂರು ಗೊತ್ತಾಗುತ್ತೆ ಅಂತೇಳಿ ನಾವು ಅದಕ್ಕೆ ಹಣವನ್ನು ಕೂಡ ಒದಗಿಸ್ಕೊಂಡಿದ್ದೇವೆ. 5 ಕೋಟಿ ರೂಪಾಯಿ ಹಣ ಒದಗಿಸ್ಕೊಂಡಿದ್ದೇವೆ. ಇನ್ನು ತುಮಕೂರು ಮೆಟ್ರೋ ಬಗ್ಗೆಯೂ ಮಾತನಾಡಿರುವ ಪರಮೇಶ್ವರ್, ತುಮಕೂರಿಗೆ ಮೆಟ್ರೋ ಯೋಜನೆ ತರುವ ಬಗ್ಗೆ ರಾಜ್ಯ ಸರ್ಕಾರದ ತೀರ್ಮಾನಗಳು ಏನಾಗುತ್ತೆ ಎಂಬುದನ್ನ ನೋಡಿ ಸಚಿವ ವಿ ಸೋಮಣ್ಣ ಬಳಿ ಮಾತನಾಡ್ತೇನೆ. ತುಮಕೂರಿಗೆ ಮೆಟ್ರೋ ಅಗತ್ಯ ಇದೆ ಎಂದು ಸೋಮಣ್ಣ ಅವರು ಹೇಳಿದ್ದಾರೆ. ಸಬ್ ಅರ್ಬನ್ ಯೋಜನೆಯೂ ಆಗ್ಲಿ, ಮೆಟ್ರೋ ಕೂಡ ಬರಲಿ, 2 ಯೋಜನೆಗಳು ಆದ್ರೆ ತಪ್ಪಿಲ್ಲ ಎಂದಿದ್ದಾರೆ. ತುಮಕೂರು ಅತಿ ವೇಗವಾಗಿ ಬೆಳೀತಾ ಇದೆ. 20,000 ಎಕರೆಯಲ್ಲಿ ಇಂಡಸ್ಟ್ರಿಯಲ್ ಹಬ್ ಮಾಡಿದ್ದೇವೆ. ಬಹಳ ಜನ ತುಮಕೂರನ್ನ ವಿಸ್ತರಣೆ ಮಾಡಬೇಕೆಂದು ಕೇಳ್ತಿದ್ದಾರೆ. ಈ ಬಗ್ಗೆ ಅಧ್ಯಯನ ನಡೀತಾ ಇದೆ.
ಬೆಂಗಳೂರಿಗೆ ತುಮಕೂರು 70 ಕಿಲೋಮೀಟರ್ನಲ್ಲಿದೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಸೇರಿಕೊಂಡ್ರೆ ಅಭಿವೃದ್ಧಿ ದೃಷ್ಟಿಯಿಂದ ಅನುಕೂಲವಾಗುತ್ತೆ. ನಾವು ಕೂಡ ಪ್ರಸ್ತಾವನೆಯನ್ನ ಸಲ್ಲಿಸುತ್ತೇವೆ ಎಂದಿದ್ದಾರೆ. ಮೆಟ್ರೋ ಯೋಜನೆ ಆಮೇಲೆ ನಮ್ಮ ರಾಜ್ಯ ಸರ್ಕಾರದ ತೀರ್ಮಾನಗಳು ಏನಾಗುತ್ತೆ ನೋಡಿಕೊಂಡು ಆನಂತರ ಅವ್ರ ಹತ್ರ ಮಾತಾಡ್ತಾರೆ. ಅವ್ರಿಗಾಗಲೇ ಹೇಳಿದ್ದಾರೆ ಮೆಟ್ರೋ ಅಗತ್ಯ ಇದೆ ಅಂತೇಳಿ ಸುವರ್ಣ ಅವರು ಹೇಳಿದ್ದಾರೆ. ಸಬರ್ಬನ್ ಆಗಬೇಕು ಅಂತ ಕೂಡ ಒಂದು ನಡೀತಾ ಇದೆ. ಅದು ಆಗಲಿ, ಏನು ಸಬರ್ಬನ್ ಆಗಿ ಮೆಟ್ರೋ ಆಗಬಾರ್ದು ಅಂತ ಏನಿಲ್ಲ. ಸಬರ್ಬನ್ನು ಆಗ್ಬೋದು, ಮೆಟ್ರೋನೂ ಆಗ್ಬೋದು. ಅದು ತುಮಕೂರು ಭಾಳ ಅತಿ ವೇಗವಾಗಿ ಬೆಳೀತಾ ಇದೆ. ಈಗ ನಮಗೆ 20,000 ಎಕರೆಯಲ್ಲಿ ಇಂಡಸ್ಟ್ರಿಯಲ್ ಹಬ್ ಅಂತ ಮಾಡಿದ್ದಾರೆ, ಅದು ಬೆಳೀತಾ ಇದೆ. ಆಮೇಲೆ ಭಾಳ ಜನ ಈಗ ತುಮಕೂರನ್ನು ವಿಸ್ತರಣೆ ಮಾಡಬೇಕು, ಬೆಂಗಳೂರನ್ನೇ ಯಾವ ರೀತಿ ವಿಸ್ತರಣೆ ಮಾಡಿದ್ದಾರೆ ಆ ರೀತಿ ವಿಸ್ತರಣೆ ಮಾಡಬೇಕು ಅಂತೇಳಿ ಅದನ್ನು ಕೂಡ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆನೂ ನಡೀತಾ ಇದೆ, ಸ್ಟಡಿ ಮಾಡ್ತಾ ಇದ್ದೀವಿ. ಗ್ರೇಟರ್ ತುಮಕೂರು ಕೂಡ ನೀವು ಮನವಿ ಮಾಡಿ. ಗ್ರೇಟರ್ ತುಮಕೂರು ಈಗೇನು ರಾಮನಗರನ ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ದಾರೆ, ಅದನ್ನು ಗ್ರೇಟರ್ ಬ್ಯಾಂಗ್ಳೂರು ಸೇರಿಸ್ಕೊಂಡಾಗ ನಾವು ತುಮಕೂರು ಕೂಡ 70 ಕಿಲೋಮೀಟ್ರ್ ಇರೋದು. ನಮ್ಮನ್ನು ಕೂಡ ಬೆಂಗಳೂರಿಗೆ ಸೇರಿಸ್ಕೊಂಡ್ರೆ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯದಾಗುತ್ತೆ ಅಂಥೇಳಿ ನಾವು ಕೂಡ ಅದನ್ನು ಪ್ರಸ್ತಾವನೆಯನ್ನು ಕೊಡ್ತೇವೆ. ಹೇಮಾವತಿ ಗಲಾಟೆ ಕಂಟ್ರೋಲಿಗೆ ಬಂತ ಸರ್? ಇಲ್ಲ, ಅದು ಈಗಾಗಲೇ ನಾವು ಮನವಿ ಮಾಡಿದ್ದೇವೆ ಅವರಿಗೆ. ಈ ದಾರಿ ಹಿಡಿಯೋದು ಬೇಡ, ಸ್ವಲ್ಪ ಅಮಿಕಬಲ್ ಆಗಿ ಒಂದು ಸೆಟ್ಲ್ ಮಾಡ್ಕೊಳ್ಳೋಣ ಹಾಗೆ ಅಂತೇಳಿ ಅವರು ಸಭೆ ಕರಿಬೇಕು ಅಂತ ಹೇಳಿದ್ದಾರೆ. ನಾನು ಮಾನ್ಯ ನೀರಾವರಿ ಸಚಿವರ ಜೊತೆ ಮಾತನಾಡಿ ಆ ನಂತರ ತೀರ್ಮಾನ ತಗೊಳ್ತೀವಿ ಸಭೆ ಕರೆಯೋದಕ್ಕೆ. ಅದೇನೇ ಇರಲಿ, ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿ ಬಳಿ ಸ್ವಾಗತ ಕಮಾನು ನಿರ್ಮಿಸಲು ಪರಮೇಶ್ವರ್ ಪಣ ತೊಟ್ಟಿದ್ದು ಇದೀಗ ಕೇಂದ್ರ ಸಚಿವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಇಲಾಖೆಯಿಂದ ಅನುಮತಿ ಸಿಕ್ಕಿದ್ರೆ ಕಾಮಗಾರಿ ಆರಂಭವಾಗಲಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.